ಶುಗರ್ ಇರೋರಿಗೆ ಏನಾದ್ರೂ ಗಾಯ ಆದ್ರೆ ವಾಸಿ ಆಗಲ್ಲ, ವಾಸಿ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಈ ತರ ಆಗುತ್ತೆ ಅಂದ್ರೆ, ಆ ಗಾಯ ಆಗಿರುತ್ತಲ್ವಾ ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಅಂತ ಏನಂತ ಹೇಳ್ತಾರೆ, ಅದು ತುಂಬಾ ಕಡಿಮೆ ಆಗಿರುತ್ತೆ. ಒಂದ್ ವೇಳೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದ್ರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಕಡಿಮೆ ಆದ್ರೆ ಅಲ್ಲಿರೋ ಸೆಲ್ಸ್ ಡೆತ್ ಆಗ್ತಾ ಬರುತ್ತೆ. ಅದಕ್ಕೆ ವಾಸಿ ಆಗ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಡಯಾಬಿಟಿಸ್ ಇರುತ್ತಲ್ವಾ ಆ ಪೇಷಂಟ್ಸ್ ಅಲ್ಲಿ ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ. ಆ ಜಾಗದಲ್ಲಿ ಏನಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಫೈಟ್ ಮಾಡೋಷ್ಟು ಕೆಪಾಸಿಟಿ ಇಮ್ಯೂನ್ ಸಿಸ್ಟಮ್ಗೆ ಇರೋದಿಲ್ಲ. ಮತ್ತೆ ಏನು ಆ ಗಾಯ ವಾಸಿನೇ ಆಗೋದಿಲ್ವಾ ಅಂತ ಹೇಳಿದ್ರೆ ಆಗುತ್ತೆ. ಒಂದು, ಬ್ಲಡ್ ಶುಗರ್ ಲೆವೆಲ್ ನ ಕಡಿಮೆ ಮಾಡಬೇಕು. ಸೆಕೆಂಡ್, ಪ್ರಾಪರ್ ಡ್ರೆಸ್ಸಿಂಗ್ ಮಾಡಬೇಕು. ಪ್ರಾಪರ್ ಕೇರ್ ಇಂದ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಬೇಕು. ಅದೇನು ದಿನ ಕೊಳಿತಾ ಇರುತ್ತಲ್ವಾ ಅದನ್ನ ರಿಮೂವ್ ಮಾಡಬೇಕು. ಒಂದ್ಸತಿ ನಾವು ಬ್ಲಡ್ ಸರ್ಕ್ಯುಲೇಷನ್ ನ ಚೆನ್ನಾಗಿ ಇನ್ಕ್ರೀಸ್ ಮಾಡಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ಮತ್ತೆ ಅದರ ಮೇಲೆ ಪ್ರೆಷರ್ ಹಾಕೋದನ್ನ ಕಡಿಮೆ ಮಾಡಬೇಕು. ಈ ಗಾಯ ಪೇನ್ಲೆಸ್ ಇರುತ್ತೆ, ಹಾಗಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಈ ಮೆಷರ್ಸ್ ನ ಎಲ್ಲ ಫಾಲೋ ಮಾಡಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ತರ ಕಂಟೆಂಟ್ಗೋಸ್ಕರ ಫಾಲೋ ಮಾಡಿ.